ಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಆ ವೀರಭದ್ರೇಶ್ವರ ದೇವಸ್ಥಾನ ಎಷ್ಟು ದಿನಗಳಿಂದ ಹಾಗೆ ಬಿದ್ದಿತ್ತು ಏನೋ ಗೊತ್ತಿಲ್ಲ. ಆ ವೀರಭದ್ರೇಶ್ವರ ಆಶೀರ್ವಾದದಿಂದ ಈ ವರ್ಷ ಜೀರ್ಣೋದ್ಧಾರಗೊಂಡು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ನೀಡಲಿಕ್ಕೆ ವೀರಭದ್ರೇಶ್ವರ ಆಗಲಿ, ಗಣೇಶ ಆಗಲಿ, ಇನ್ನು ಅನೇಕ ಮೂರ್ತಿಗಳು ತಯಾರಾಗಿದ್ದಾವೆ. ನಂಬೆಲೆ ಮನವೇ ನಂಬಿ ಹಂಬಲಿಸಿದರು, ನಂಬಿ ಕೆಟ್ಟವರಿಲ್ಲ ಹೆದೊಳಗೆ. ಸಾಂಬನ ಒಲುಮೆಗೆ ಏನು ಕಾರಣ ಅಂತ ಕೇಳಿದ್ರೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯದ. ವೀರಭದ್ರ ನಮ್ಮನ್ನ ಹಾಲಲ್ಲಾದರೂ ಎದ್ದು, ನೀರಲ್ಲಾದರೂ ಎದ್ದು ಅಂತ ಹೇಳಿ ಪ್ರತಿ ದಿವಸನೂ ಕೂಡ ಸ್ನಾನ ಮಾಡಿ ಆ ವೀರಭದ್ರೇಶ್ವರನ ದರ್ಶನ ಮಾಡಿಕೊಂಡ್ರೆ ಸಾಕು, ನೀವು ಬೇಡಿರ್ತಕ್ಕಂಥ ಇಷ್ಟಾರ್ಥವನ್ನ ಕೊಡತಕ್ಕಂಥ ಶಕ್ತಿ ಯಾರಲ್ಲದ ಅಂತ ಕೇಳಿದರೆ ವೀರಭದ್ರನಲ್ಲದ. ಮನಿ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ ತಮ್ಮ. ಈ ಗೋನವಾರ ಗ್ರಾಮದೊಳಗ ಏನು ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿರಲ್ಲ, ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಬಹುದು. ನಮ್ಮ ಬಸವರಾಜ ಸರ್ ಹೇಳಿದ್ರಲ್ಲ, ನೀನು ಎಷ್ಟೇ ಪಾಪಗಳನ್ನ ಮಾಡಿದರೂ ಕೂಡ ಮನಸ್ಸಿಗೆ ಪಶ್ಚಾತ್ತಾಪ ಆಗಿ ಜಲೇನ ಜಲಿತಂ ಪಂಕಂ ಜಲೇನ ಪರಿಶುದ್ಧಂತಿ ಚಿತ್ತೇನ ಜನಿತ ಕರ್ಮಂ ಚಿತ್ತೇನ ಪರಿಶುದ್ಧಂತಿ. ತಮ್ಮ, ನೀರಿನಿಂದ ಏನಾಗಿರ್ತದ, ಕೆಸರು ಆಗಿರ್ತದ. ಆ ಕೆಸರ ನಿನಗಾಗಲಿ ನಿನ್ನ ಬಟ್ಟೆಗಾಗಲಿ ಹತ್ತಿತು ಅಂದ್ರ ಆ ಕೆಸರನ್ನ ತೊಳೆದುಕೊಳ್ಳಬೇಕಾದ್ರೆ ಏನ್ ಬೇಕ್ರಿ? ಮತ್ತೆ ನೀರು ಬೇಕು. ಜಲೇನ ಜಲಿತಂ ಪಂಕಂ ಜಲೇನ ಪರಿಶುದ್ಧಂತಿ ಚಿತ್ತೇನ ಜನಿತ ಕರ್ಮಂ ಚಿತ್ತೇನ ಪರಿಶುದ್ಧಂತಿ. ಈ ಮನಸ್ಸಿನಿಂದ ನಮ್ಮ ಸಾಹೇಬರು ಹೇಳಿದ್ರಲ್ಲ, ಪಾಪ ಆಗಿಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಪಾಪಗಳಲ್ಲಿಯೇ 3 ತರನಾದಂತ ಪಾಪಗಳದಾವೆ. ಜ್ಞಾತ ಪಾಪ, ಅಜ್ಞಾತ ಪಾಪ, ಜ್ಞಾತ ಅಜ್ಞಾತ ಪಾಪ. ತಿಳಿದನು ತಿಳಿಯಲಾರದೆ ಪಾಪಗಳು ಆಗ್ತವೆ. ಗಿಡದೊಳಗಿನಿಂದ ಒಂದು ಹೂವ ಹರಿದರೆ ಸಾಕಂತ ಬ್ರಹ್ಮ ಹತ್ಯೆ ಮಾಡಿದಷ್ಟು ಏನಂತ ಬರ್ತದ ತಮ್ಮ, ಪಾಪ ಬರ್ತದ. ಅಂಥ ಎಲ್ಲಾ ಪಾಪಗಳನ್ನ ಹೋಗಬೇಕಾದರೆ ವೀರಭದ್ರೇಶ್ವರ ಮುಂದೆ ನಿಂತು ಭಗವಂತ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ಮನ್ನಿಸು, ನಮ್ಮನ್ನ ಹರಿಸು ಅಂತೇಳಿ ನೀವೆಲ್ಲರೂ ಕೂಡ ಈ ಗೋನವಾರ ಹಾಗೂ ಸುತ್ತಮುತ್ತಲಿನ ಭಕ್ತರು ಕೇಳಿದ್ರು ಸಾಕ, ನೀವು ಮಾಡಿರ್ತಕ್ಕಂಥ ಪಾಪ ಏನಾಗ್ತವಂತ ಸುಟ್ಟು ಭಸ್ಮ ಆಗ್ತವೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಭಗವಂತನನ್ನ, ಆ ದೇವರನ್ನ ನೆನೆಯಬೇಕು. ನಮ್ಮ ಶಾಸ್ತ್ರಿಗಳನ್ನ ನಾವು ಬರೋ ಮುಂದೆ ಹೇಳ್ತಾ ಇದ್ರು, ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ದೆಲ್ಲಿ ಮುಂದಕ್ಕೆ ಹೋಗುದ್ದೆಲ್ಲಿ, ಉಂಡದ್ದು ಹುಟ್ಟದ್ದು ಹೊತ್ತಿಗಾಯಿತು, ಇಟ್ಟ ಇಲ್ಲೇ ಉಳಿಯಿತು. ದಾನ ಕೊಟ್ಟಿದ್ದು ಏನಾಗ್ತದ ತಮ್ಮ? ದಾರಿ ಬುತ್ತಿಗಾಗ್ತದ, ಮುಂದಿನ ಹೊತ್ತಿಗಾಗ್ತದ. ಈ ರಾಯಚೂರು ಜಿಲ್ಲೆಯೊಳಗೆ ಬಹಳಷ್ಟು ಶ್ರೀಮಂತರದಾರ್ರಿ, ಆದ್ರೆ ಹೋಗೋ ಮುಂದೆ ಏನಾರು ಒಂದಿಷ್ಟು ಕೊಟ್ಟು ಕಳಿಸ್ಯಾರೇನ್ರಿ, ಬಂಗಾರ ಬೆಳ್ಳಿ ವಜ್ರ ಇರುವಲ್ಲಿ ಬಹಳ ಅದಾವ ಅಂತೇಳಿ. ಎಷ್ಟು ಚಂದ ಕಡಿಸಿದಿ ಮಾಳಿಗಿ ಮಾಳಿಗಿ, ನಿನಗ್ ಹೋಗೋದು ಬಂತಲ್ಲೋ ನಾಳಿಗಿ ನಾಳಿಗಿ, ಇಟ್ಟು ಬಂದು ಉಣ್ತಾರೋ ಹೋಳಿಗಿ ಹೋಳಿಗಿ. ಅದಕ್ಕೋಸ್ಕರವಾಗಿ ನೀನು ವಿಚಾರ ಮಾಡಿ ಬದುಕಪ್ಪ. ಅನ್ನ ಹಾಗೂ ಚಿನ್ನದ ಸಂಪಾದನೆಯ ಜೀವನದ ಗುರಿಯಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮಾನವ ಜನ್ಮನಪ್ಪ. ನಿನ್ನ ಸಂಗಟ ಏನಾದರೂ ಬರುವುದಿತ್ತಂದ್ರ ಧರ್ಮ ಮತ್ತು ಕೀರ್ತಿ. ನೀವೇನು ಧರ್ಮದ ಕೆಲಸ ಮಾಡಿರಲ್ಲ ಇವತ್ತಿನ ದಿನ ಈ ಗೋನವಾರ ಗ್ರಾಮದೊಳಗ, ಇದು ಮಾತ್ರ ಸತ್ತಾಗ ನಿಮ್ಮ ಸಂಗಟ ನಾಯಾಗಿ ಜೊತೆ ಬರ್ಲಿಕ್ಕೆ ಸಾಧ್ಯದ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಆರೇಶು. ಧರ್ಮ
ಕೀರ್ತಿ ಇವೆರಡೇ ಮಾತ್ರ ನಿಮ್ಮ ಸಂಗಟ ಬರ್ಲಿಕ್ಕೆ ಸಾಧ್ಯದ ತಮ್ಮ. ಅದಕ್ಕೋಸ್ಕರವಾಗಿ ಧರ್ಮಕ್ಕಾಗಿ ಏಳೋಣ, ಧರ್ಮಕ್ಕಾಗಿ ಬಾಳೋಣ. ಧರ್ಮವೇ ನಮ್ಮ ಜೀವನದ ಗುರಿಯಾಗಲಿ. ಯಾವುದೇ ಜಾತಿ ಮತ ಪಂಥವನ್ನ ಎಣಿಸದೆ ಆ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ದೇವಸ್ಥಾನ ಅಂತ ಹೇಳಿ ಎಲ್ಲರೂ ಕೂಡ ಉಡುಗೈ ದಾನಿಗಳ ಅದಿರೆ ಅಂತ ಹೇಳಿನೇ ನಮ್ಮ ಸುಲ್ತಾನಪುರದ ಪೂಜ್ಯರ ಒಂದು ಮಾರ್ಗದರ್ಶನದೊಳಗ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ನೋಡಿ ನಮಗೆ ಬಹಳಷ್ಟು ಸಂತೋಷ ಆಗ್ಯದ. ಮನುಷ್ಯನಿಗೆ ಎಷ್ಟಿದ್ರು ಕೂಡ ಸಾಕು ಅಂತ ಹೇಳ್ಯಾರ ಅಂತಾರನ್ರಿ. ಅನ್ನ ಒಂದು ಬಿಟ್ರ ಮತ್ತೊಂದು ವಿಷಯದೊಳಗೆ ಯಾರನ್ನು ಕೂಡ ಸಾಕು ಅಂತ ಅನ್ನೋದಿಲ್ಲ. 10 ಎಕರೆ ಇತ್ತಲ್ಲ, ಮತ್ತೊಬ್ಬ